ಆವತ್ತು ಮಾಲಿನಿಯನ್ನ ಮದುವೆ ಆಗೋದಕ್ಕೆ ನಾನು ಬಯಸಿದ್ರಿಂದ ನನ್ನ ಜೀವನವೇ ಹೀಗಾಗಿ ಹೋಯ್ತು. ಬದುಕೆ ಬೇಡ ಎಂಬ ಕಾರಣಕ್ಕಾಗಿ ಸಾಯುವುದು ಮನೆ ಮಾಡಿದ್ರೆ ಸಾಯಬೇಕಾದಂತ ನನ್ನನ್ನು ಮತ್ತೆ ಬದುಕಿಸಿತಂದ್ರೇನಪ್ಪ. ಪರಮ, ನನ್ನ ತಪ್ಪಿನಿಂದಲಾಗಿ ನಿನ್ನ ಮನಸ್ಸಿಗೂ ನೋವಾಯ್ತೇನಾ? ನನಗೇನು ನೋವು ಆಗ್ಲಿಲ್ಲ. ಅದ್ಯಾರು ಹೊಸ ಮುಖ? ಅವಳು ಯಾರು? ಎಲ್ಲಿ ಅವಳು? ಯಾವಾಗ ಬಂದ್ಲು? ಯಾವಾಗ ಹೋಗ್ತಾಳೆ? ಎಲ್ಲಿ ಮನೆ? ಹೆಸರು? ಅಣ್ಣ, ಅವಳು ಪರಿಚಯ ಇಲ್ವ ನಿನಗೆ? ಅವಳು ಯಾರು ಅಂತ ಗೊತ್ತಿಲ್ಲಮ್ಮ ನನಗೆ. ಸತ್ಯ ಹೇಳ್ತಾ ಇದೀಯಾ? ನಿಜವಾಗಿ ಗೊತ್ತಿಲ್ಲ. ಈಗಷ್ಟೇ ಚೇತರಿಸಿಕೊಳ್ತಾ ಇದ್ದೀಯಾ? ಹೆಚ್ಚು ಮಾತಾಡಿ ಆಯಾಸ ಮಾಡಿಕೊಳ್ಬೇಡ. ಅಣ್ಣಾಡಿದ ಮಾತನ್ನು ಕೇಳಿದ್ರು. ಹೌದು, ಲಾವಣ್ಯನ ಪರಿಚಯ ಅಣ್ಣನಿಗೆ ಇಲ್ಲಂತೆ. ಮಾಲಿನಿಯ ಬಗ್ಗೆ ಅಣ್ಣ ಮಾತನಾಡ್ತಿದ್ದಾನೆ. ಅವಳು ಸುದ್ದಿ ಮಾತಾಡ್ತಿದ್ದಾನೆ. ಅಣ್ಣನ ಜೀವನದಲ್ಲಿ ಹಿಂದೆ ನಡೆದ ಘಟನೆ ಎಲ್ಲ ನೆನಪುಂಟು. ಸತ್ಯ. ಈಗಿನ ಜ್ಞಾಪಕ ಶಕ್ತಿಯನ್ನೇ ಅಣ್ಣ ಕಳೆದುಕೊಂಡಿದ್ದಾನೆ. ನಿಜ. ಇದೇ ನಮಗೆ ಸರಿಯಾದ ಸಮಯ. ಯಾಕೆ? ಲಾವಣ್ಯನನ್ನು ಅರಮನೆಯಿಂದ ಓಡಿಸುವುದಕ್ಕೆ. ಅಣ್ಣನಿಗೀಗ ಏನು ಗೊತ್ತಾಗುದಿಲ್ಲ. ನಾನು ಏನ್ ಹೇಳಿದ್ರು ಅಣ್ಣ ಕೇಳ್ತಾನೆ. ನೀವೇನು ಮಾತಾಡ್ಬೇಡಿ, ನಾನು ಅವಳನ್ನು ಓಡಿಸ್ತೇನೆ. ಕೆಲವು ಸಾರಿ ನಮ್ಮ ಎಡಬಲವನ್ನ ನಂಬಲಿಕ್ಕೆ ಆಗುದಿಲ್ಲ. ಅದಕ್ಕೆ ಸಾಕ್ಷಿ ಇವಳೇ ಆಗಿದ್ದಾಳೆ. ಹಾಗೆ ಮೊನ್ನೆ ದಿವಸ ನಮ್ಮ ಮನೆಗೆ ಬಂದವಳು. ಮೊನ್ನೆಯ ಮಾತಾಡ್ಬೇಡ, ಸುಮ್ಮನೆ ನಿಂತ್ಕೊಳ್ಬೇಕು. ಅಣ್ಣ, ಬಂದವಳು ನಮ್ಮ ಅಪ್ಪನಲ್ಲಿ ಕೇಳಿದ್ಲು. ಏನೆಂದು? ನಾನೊಬ್ಳು ಅನಾಥೆ, ಆಶ್ರಯ ಬೇಕು ಅಂತ ಅಪ್ಪನಲ್ಲಿ ಕೇಳಿದ್ದಣ್ಣ. ಅದಕ್ಕೆ ಅಪ್ಪ ಏನ್ ಹೇಳಿದ್ರು? ಅಪ್ಪನ ಮನಸ್ಸು ಕರಗಿದ್ದು ಅವಳಿಗೆ ಅಪ್ಪ ಆಶ್ರಯ ಕೊಟ್ರು. ಮುಗೀತು. ನಂಬೇಡಿ ಅಣ್ಣ, ನಂಬೇಡಿ, ನೀವು ನಂಬೇಡಿ. ಅಣ್ಣ, ಆಶ್ರಯ ಕೊಟ್ಟ ಮೇಲೆ ನಮಗೆ ಗೊತ್ತಾದದ್ದು. ಏನ್ ಗೊತ್ತಾಯ್ತು? ಅವಳೊಬ್ಳು ವೇಷ ಅಂತ. ಸುಮ್ಮನೆ ನಿಂತ್ಕೊಳ್ಳೆ. ನಿನ್ನ ಪರಿಚಯ ನಾನು ಅಣ್ಣನಿಗೆ ಹೇಳ್ತಾ ಇದ್ದೇನಲ್ಲ, ನಾನು ಹೇಳೋದನ್ನು ಕೇಳ್ತಾ ಸುಮ್ಮನೆ ನಿಂತ್ಕೊಳ್ಬೇಕು. ನೀನೇ ಯೋಚನೆ ಮಾಡು. ಹೇಳು, ಮರ್ಯಾದಸ್ತು ಇರುವಂತ ಈ ಮನೆಯಲ್ಲಿ ನಮ್ ಜೊತೆ ವೇಷಾದೋಡು ಇರುವುದು ಸರಿಯಾ ಅಣ್ಣ? ಇರಬಾರದು ಎನ್ನುವುದಕ್ಕೆ ಇನ್ನೊಂದು ಕಾರಣ ಉಂಟು. ಏನು? ನೀನು ಪ್ರಾಯ ಸಮರ್ಥ ಹೆಣ್ಣು. ನಾಳೆ ಅಂದ್ರೆ ಮದುವೆಯಾಗಿ ಮತ್ತೊಂದು ಮನೆಗೆ ಹೋಗ್ಲಿಕ್ಕಿದ್ದೀಯ. ನಿನ್ನ ಜೊತೆಗೆ ಅವಳಿದ್ರೆ ನಿನ್ನ ಕುರಿತಾಗಿ ಅನುಮಾನ ಹುಟ್ಟಿಕೊಳ್ಳುವುದಿಲ್ವಾ? ನೋಡಿದವರೆಲ್ಲ ನನ್ನ ಬಗ್ಗೆ ಏನೇನೋ ಮಾತಾಡಿಕೊಳ್ಳುವುದಿಲ್ವಾ? ಆಡಬಾರ್ದು ಅಂತಾದ್ರೆ ನೀನು ಒಂದು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು? ಅವಳಿಗೆ ಎಷ್ಟು ಹಣ ಬೇಕು ಅಷ್ಟು ಕೊಟ್ಟು ಅವಳನ್ನು ಅರಮನೆಯಿಂದ ನೀನೇ ಕಳಿಸ್ತೀಯ. ಆ ಕೆಲಸ ನಾನೇ ಮಾಡ್ತೇನೆ. ಏನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು ಕಳಿಸುವಂತ ಹೊಣೆಗಾರಿಕೆ ನಮಗೆ. ಆಯ್ತಪ್ಪ. ನೋಡಮ್ಮ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ತಂದೆ ಮತ್ತು ತಂಗಿ ಹೇಳಿದರೆ ಗೊತ್ತಾಯ್ತು. ನೀನು ಗಣಿಕೆಯರ ಕೇರಿಂದ ನಮ್ಮ ಮನೆಗೆ ಆಶ್ರಯಕ್ಕಾಗಿ ಬಂದಿದ್ದೀಯಂತೆ. ಆಶ್ರಯಕ್ಕಾಗಿ ಬಂದವರೆಲ್ಲ ಶಾಶ್ವತವಾಗಿ ಒಂದು ಮನೆ ಇರ್ಲಿಕ್ಕೂ ಸಾಧ್ಯವಿಲ್ಲ, ಇರಲು ಕೂಡದು. ನಮಗೂ ಅದು ಒಳ್ಳೆಯದಲ್ಲ. ಆದ್ರಿಂದ ನೀನು ಹೋಗುವುದನ್ನು ಬಹಳ ಒಳ್ಳೆಯದು. ಹೋಗುವಾಗ ಏನ್ ಬೇಕು ಅಂತ ಕೇಳು, ಅಷ್ಟನ್ನು ನಾನು ಕೊಡಿಸ್ತೇನೆ. ತೆಗೆದುಕೊಂಡು ಹೋಗುತ್ತಾ ಇರು. ಕಳಿಸು. ಅಣ್ಣ ಹೇಳಿದ್ದು ಕೇಳಿದ್ರೇನು ನಿನಗೆ? ಅಣ್ಣ ಹೇಳಿದ ಮೇಲೆ ಒಂದು ಕ್ಷಣವೂ ಅರಮನೆಯಲ್ಲಿ ಇರ್ಲಿಕ್ಕಿಲ್ಲ. ಅರಮನೆಯಿಂದ ನಡಿಯೇ. ಇಲ್ಲ, ಹೋಗೆ. ನಾನು ಹೋಗುದಿಲ್ಲ. ಏ ಲಾವಣ್ಯ, ನಾನ್ ಯಾರು ಗೊತ್ತಾಯ್ತಾ? ವಂದನ. ನನ್ನಲ್ಲಿ ನೀ ವಿರೋಧ ಕಟ್ಟಿಕೊಂಡೆ ಅಂತಾದ್ರೆ ಸೇರ್ತೀಯ ಸ್ಮಶಾನ. ನೆನಪಿಟ್ಟುಕೋ. ನಡೆಯಲಿಂದ. ಇಲ್ಲ, ಹೋಗಿ ಇಲ್ಲಿಂದ. ಹೋಗುದಿಲ್ಲ.
ಇದೇ ಕೈಗಳಿಂದ ನಾನಿನ ಮುಟ್ಟಿಸಿದ್ದೇನೆ, ಇದೇ ಸೀರೆ ಸೆರಗಿಂದ ನಾನಿನಿಗೆ ಗಾಳಿ ಹಾಕಿದ್ದೇನೆ, ನಿನ್ನ ಸೇವೆ ಮಾಡಿದ್ದೇನೆ. ಅದೆಲ್ಲ ಮರೆತರೆ ಬೇಸರ ಇಲ್ಲ ನನಗೆ. ವಂಶಿ, ನಾನೀಗ 3 ತಿಂಗಳ ಗರ್ಭಿಣಿ. ಈ ಮಗುವಿನ ತಂದೆ ನೀನು, ಅದನ್ನು ಮಾತ್ರ ಮರಿಬೇಡ ವಂಶಿ. ಕೈ ಮುಗಿತೇನೆ. ಚೆನ್ನಾಗಿದೆ ಕತೆ. ಅಷ್ಟೇ ಚಂದವಾಗಿ ಮತ್ತೊಬ್ಬರ ಮನಸ್ಸಿಗೆ ಮುಟ್ಟುವ ಹಾಗೆ ಕಥೆಯನ್ನು ನೀನು ಹೇಳ್ತೀಯ. ಆದ್ರೆ ಒಂದು ತಿಳ್ಕೋ, ಕಥೆ ಎಲ್ಲ ಜೀವನವಾಗುವುದಿಲ್ಲ ಮತ್ತು ಸತ್ಯವನ್ನ ಯಾವುದೇ ಕಾರಣಕ್ಕೂ ಮರಿಬೇಡ ನೀನು. ಏನಂದ್ರೆ ನೀನು ಗರ್ಭಿಣಿಯ, ತೊಂದರೆ ಎಂತದ್ದು? ಎಲ್ಲೋ ಗಣಿಕೆಯರ ಕೇಳಿಯಲ್ಲಿ ಹುಟ್ಟಿ ಬೆಳೆದವಳು ನೀನು. ಅಲ್ಲಿಯ ಯಾರನ್ನ ಸೇರಿ ಗರ್ಭ ಧರಿಸ ಆ ನಿನ್ನ ಗರ್ಭಕ್ಕೆ ನಾನು ತೊಂದರೆಯಾಗುವುದಕ್ಕೆ ಸಾಧ್ಯ ಇಲ್ಲ. ನಿನಗೆ ಹೋಗುವುದಕ್ಕೆ ಏನು ನಷ್ಟ, ಏನು ಕಷ್ಟ, ಇನ್ನು ಏನು ಬೇಕು ಹೇಳು. ಉಡುವುದಕ್ಕೆ ಬಟ್ಟೆ ಸೀರೆ ಬೇಕಾ? ಉಣ್ಣುವುದಕ್ಕೆ ಮೃಷ್ಟಾನ್ನ ಬೇಕಾ? ಕೈ ತುಂಬ ಹಣ ಬೇಕಾ? ಅದು ಬೇಡ. ಮೈ ತುಂಬ ಹೇರಿಕೊಳ್ಳುವುದಕ್ಕೆ ಆಭರಣ ಬೇಕಾ? ಅಷ್ಟನ್ನು ಕೇಳು. ಕೊಡಿಸುವಂತ ವ್ಯವಸ್ಥೆಯನ್ನು ನಾನೇ ಮಾಡ್ತೇನೆ. ತೆಗೆದುಕೊಂಡು ಬಾಯಿ ಮುಚ್ಚಿಕೊಂಡು ವಂಶಿ, ನನ್ನ ಆಭರಣವೇ ನೀನು. ನೀನೇ ದೂರಾದ ಮೇಲೆ ಮತ್ತೆ ಬೇರೆ ಆಭರಣದ ಆಸೆ ನನಗಿಲ್ಲ ವಂಶಿ. ಈ ಜೀವದ ಉಸಿರೇ ನೀನು. ಉಸಿರೇ ದೂರಾದ ಮೇಲೆ ಮತ್ತೆ ಬದುಕುಂಟೆ ಇಲ್ಲ. ನನಗೆ ಏನು ಬೇಡ. ನೀನಾಡಿದ ಮಾತುಗಳೇ ನನ್ನ ಹೊಟ್ಟೆಯನ್ನು ತುಂಬಿಸಿತು ವಂಶಿ. ಮನಸ್ಸಿಗೆ ಸಂತೋಷ ಆಯಿತು. ನಾನು ಬರ್ತೇನೆ. ನಾನು ನನ್ನ ನೆನಪಾಯ್ತೇನೆ. ಏನಿಲ್ಲ. ನಾನು ನಿನಗೆ ಕೊಟ್ಟದ್ದು ಕಡಿಮೆಯಾಗಿರಬಹುದು, ಹೆಚ್ಚಿಗೆ ಬೇಕಾದ್ರೆ ಕೇಳು ಅಂತ ಹೇಳಿಕಷ್ಟೇ ನನ್ನ ಕರೆದದ್ದು, ಬೇರೆ ಎಂತದ್ದು ಇಲ್ಲ. ಏನಾಗುತ್ತಾ ಇದೆ ನನ್ನ ಜೀವನದಲ್ಲಿ? ಏನು ನಡೀತಾ ಇದೆ ನನ್ನ ಬದುಕಿನಲ್ಲಿ? ನನಗೊಂದು ಅರ್ಥವಾಗ್ತಾ ಇಲ್ವಲ್ಲ. ಅವಳ ಆಡಳಿತ ಅಷ್ಟು ಮಾತನ್ನು ನಾನು ಕೇಳಿಸಿಕೊಂಡೆ. ನನಗವಳು ಊಟ ಮಾಡಿಸಿದಂತೆ, ಗಾಳಿ ಬೀಸಿದಂತೆ, ಜೋಗುಳ ಹಾಡಿದಂತೆ, ಗಿರಿಧಾಮಕ್ಕೆ ಕರೆದುಕೊಂಡು ಹೋಗಿದ್ದಂತೆ. ಮಾತ್ರವಲ್ಲ, ಅವಳು ಈಗ ನನ್ನಿಂದ 3 ತಿಂಗಳ ಗರ್ಭಿಣಿಯಂತೆ. ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಇದು? ನನಗೂ ಅವಳಿಗೂ ಅವಳಿಗೂ ಈ ಅರಮನೆಗೂ ಏನ್ ಸಂಬಂಧ? ಛೆ! ಎಲ್ಲವೂ ಗೊಂದಲವಾಗಿದೆಯಲ್ಲ. ಯಾಕೆ ನನ್ನ ಹೃದಯದಲ್ಲಿ ಈ ರೀತಿಯಾದ ವಿಶೇಷವಾದ ಭಾವನೆಗಳು? ಯಾಕೆ ನನ್ನ ಹೃದಯದ ಬಡಿತಗಳು ಹೀಗೆ?